ಇಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ನಡೆದಿರ್ತಕ್ಕಂಥ ಸಮಸ್ತ ನನ್ನ ವೃತ್ತಿ ಭಾಗದವರಿಗೆ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ಮೊಟ್ಟ ಮೊದಲಾಗಿ ತಿಳಿಸಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದ ಉದ್ಘಾಟಿಸಿದಂತ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಗೌಡ ಜಗದೀಶ್ ಸಾಹೇಬ್ರೆ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಈಗಷ್ಟೇ ಮಾತನಾಡಿದಂತ ಅಪರ ಸಿವಿಲ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಸ್ನೇಹ ಮೇಡಮ್ ಅವರೇ, ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ, ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು, ಈಗಷ್ಟೇ ಈ ದಿನದ ಮಹತ್ವದ ಬಗ್ಗೆ ಎಲ್ಲ ಮಹನೀಯರು ತಮ್ಮ ಮನದಾಳದ ಮಾತುಗಳನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಆದರೆ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಕೆಲವು ಹಿರಿಯ ವಕೀಲರ ಮುಂದೆ ಒಬ್ಬ ಕಿರಿಯ ವಕೀಲನಾಗಿ ನನ್ನ ಕಿರಿಯ ವಕೀಲರಿಗೆ ನಾನೊಂದು 2 ಮನದಾಳದ ಮಾತುಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ಹೇಳ್ತೀವಿ, ಅಡ್ವೊಕೇಟ್ ಪ್ರೊಫೆಷನ್ ಇಸ್ ಅ ನೋಬಲ್ ಪ್ರೊಫೆಷನ್. ಮೊಟ್ಟಮೊದಲಾಗಿ ನಾನು ತಿಳಿಪಡಿಸ್ತಕ್ಕಂಥದ್ದು, ಮೊದಲು ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಇರಬೇಕು, ನಮ್ಮ ವೃತ್ತಿಯ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾಕಂದ್ರೆ ನಾವು ಯಾವುದೇ ವೃತ್ತಿಯನ್ನು ಅವಲಂಬಿಸಲಿ, ಆ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಶ್ರದ್ಧಾ ಭಕ್ತಿಯನ್ನು ಮಾಡಿದಾಗ ಆ ವೃತ್ತಿಯ ಬಗ್ಗೆ ನಮಗೆ ತಾನು ಗೌರವ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಜೊತೆಗೆ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ವೃತ್ತಿಯಲ್ಲಿ ವಕೀಲರು, ನಮ್ಮನ್ನೇ ಉದಾಹರಣೆ ತಗೊಂಡ್ರೆ ನಮಗೊಂದು ಹೆಮ್ಮೆ ಇರ್ತದೆ. ಏನು ಒಂದು ವ್ಯಾಜ್ಯವನ್ನ ನಾವು ಕೈಗೆತ್ಕೊಂಡಾಗ, ಅದರಲ್ಲಿ ನಾವು ಗೆಲುವನ್ನು ಸಾಧಿಸಿದಾಗ ನಾವು ಪಡುವಂತ ಖುಷಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಹೆಮ್ಮೆಯ ವಿಚಾರ. ನ್ಯಾಯ ಬೇಡ ಬಂದಿರತಕ್ಕಂಥ ಕಕ್ಷಿದಾರನಿಗೆ ನ್ಯಾಯ ಒದಗಿಸಿದೆ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮೆಲ್ಲದಾಗಿರ್ತದೆ. ಅದು ನಮ್ಮ ಹೆಮ್ಮೆಯ ವಿಚಾರ. ಅದಕ್ಕೆ ಮೊದಲು ನಮ್ಮ ಗೌರವದ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅದ್ರ ಜೊತೆಗೆ ನಮ್ಮ ವೃತ್ತಿಯ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಎರಡನೇದಾಗಿ ನಾನು ಹಿರಿಯ ವಕೀಲರಿಗೆ ನಾನು ತಿಳಿಸ್ತಕ್ಕಂಥದ್ದು, ಈ ಎವರಿ ಶುಡ್ ಮೈಂಟೈನ್ ಡೆಕೋರಮ್ ಆಫ್ ದ ಕೋರ್ಟ್. ನ್ಯಾಯದ ಕಲಾಪಗಳ ಒಂದು ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ನಾವು ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗವಹಿಸಬೇಕು. ನ್ಯಾಯಾಲಯದ ಒಂದು ಕಲಾಪಗಳಲ್ಲಿ ನಡೆಯುವಾಗ ಅದಕ್ಕೆ ಯಾವುದೇ ಅವಿಹಿತಕರವಾದಂತಹ ಒಂದು ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಕೊಡುದು. ಅಷ್ಟೇ ಅಲ್ಲ, ನ್ಯಾಯಾಲಯದ ಕಲಾಪಗಳಲ್ಲಿ ನಡೆಸುವಾಗ ವಿ ಮಸ್ಟ್ ಅಸಿಸ್ಟ್ ದ ಕೋರ್ಟ್. ನ್ಯಾಯಾಲಯದ ಕಲಾಪಗಳನ್ನು ನಡೆಸುವಾಗ ನಾವು ನ್ಯಾಯಾಲಯದ ಒಂದು ಕಲಾಪಗಳನ್ನ ನಡೆಸುವಾಗ ವಿ ಮಸ್ಟ್ ಅಸಿಸ್ಟ್ ದ ಕೋರ್ಟ್ ಅಂಡ್ ವಿ ಮಸ್ಟ್ ಎನ್ಲೈಟನ್ ದ ಕೋರ್ಟ್ ಬೈ ಎಕ್ಸ್ಪ್ರೆಸಿಂಗ್ ಅವರ್ ಏನು ನಮ್ಮ ಕೇಸ್ ಏನಿದೆ ಪ್ರೆಸೆಂಟ್ ಮಾಡ್ತಾ ನಮ್ಮ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿ ವಿ ಮಸ್ಟ್ ಎನ್ಲೈಟನ್ ದ ಕೋರ್ಟ್ ಟು ಎಂಡರ್ ಎ ಪ್ರಾಪರ್ ಅಂಡ್ ಫೇರ್ ಜಸ್ಟಿಸ್ ಟು ದಿ ಪಬ್ಲಿಕ್ ಲಿಟಿಗೇಟ್. ಅದು ನಾವು ಮೂಲತಃ ಎಚ್ಚರಿಸಬೇಕಾಗಿರ್ತಕ್ಕಂಥ ನಾವು ಮೊಟ್ಟ ಮೊದಲಾದಂತಹ ಒಂದು ವಿಚಾರ. ಯಾಕಂದ್ರೆ ಇದರಲ್ಲಿ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ನಮ್ಮ ಕಕ್ಷಿದಾರರಿದ್ದಾರಲ್ಲ, ಅವರು ನಮ್ಮ ದೇವರು. ಅವರು ನಮ್ಮ ವಕೀಲ ವೃತ್ತಿಯನ್ನು ಮಾಡಬೇಕಾದ್ರೆ ನಮ್ಮ ಬೆನ್ನೆಲ್ ಬ್ಯಾನ್ ಅಂದ್ರೆ ನಮ್ಮ ಕಕ್ಷಿದಾರ. ಒಬ್ಬ ಕಕ್ಷಿದಾರ ನಮಗೆ ಒಂದು ವ್ಯಾಜ್ಯವನ್ನು ಕೊಟ್ಟಾಗ ಅಲ್ಲಿಂದ ಅದು ನಾವು ವಾದ ಮಂಡನೆ ಮಾಡುವವರೆಗೂ ನಮ್ಮ ಏನು ಕಕ್ಷಿದಾರ ಹಿತಾಸಕ್ತಿ ದಿನಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ ಎಲ್ಲವನ್ನೂ ಸರ್ವಸ್ವ ನೀವೇ ಅಂತ ನಮ್ಮೆ ಬಂದಿರತಕ್ಕಂಥ ಕಕ್ಷಿದಾರಗಳನ್ನ ಅವರ ಹಿತಾಸಕ್ತಿಗಳನ್ನ ಎತ್ತಿಡುವಂತ ಕೆಲಸವನ್ನ ನಾವು ಮಾಡಿದಾಗ ನಮ್ಮ ಒಂದು ವೃತ್ತಿಯ ಒಂದು ಪಾವಿತ್ರ್ಯತೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಗಲೇ ಸಾಹೇಬ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಥಿಂಗ್ ಈಸ್ ವಿ ಮಸ್ಟ್ ಮೇಂಟೈನ್ ದ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಬೆಂಚ್ ಅಂಡ್ ಬಾರ್. ಈಗ
ನ್ಯಾಯ ವಿತರಣೆ ಮಾಡ್ತಾರೆ. ಅವ್ರು ಬೇರೆ ಅಲ್ಲ, ನಮ್ಮ ಪೂರ್ವಾಶ್ರಮ ಅವ್ರದ್ದು ವಕೀಲ ವೃತ್ತಿ. ಅವ್ರು ಇಲ್ಲಿಂದ ಹೋಗಿರ್ತಕ್ಕಂಥವ್ರೆ, ಅವ್ರು ಬೇರೆ ಅಲ್ಲ. ನಾವು ವಕೀಲರು, ನಾವು ಇಬ್ರು ಕೂಡ ಒಂದೇ ನಾಡದ ಎರಡು ಮುಖಗಳಿದ್ದಾಗೆ. ಹಾಗಾಗಿ ನ್ಯಾಯ ವಿತರಣೆ ಸಮಯದಲ್ಲಿ ನಮ್ಮ ವಕೀಲರ ವೃತ್ತಿ ಏನಾಗಿರ್ತದೆ, ವಿ ಮಸ್ಟ್ ಪ್ರೆಸೆಂಟ್ ದ ಕೇಸ್. ನಮಗೆ ಇರ್ತಕ್ಕಂಥ ಅವೈಲಬಿಲಿಟಿ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಮುಖ್ಯನ ನಾವು ಪ್ರೆಸೆಂಟ್ ಮಾಡ್ತೇವೆ. ಕಾನೂನು ಚೌಕಟ್ಟಿನಲ್ಲಿ ಏನ್ ನ್ಯಾಯ ವಿತರಣೆ ಮಾಡ್ಬೇಕು ಅವ್ರು ಮಾಡ್ತಾರೆ. ಇದು ಮಾಡುವಾಗ ಒಂದು ಸಾಮರಸ್ಯ, ನ್ಯಾಯಾಲಯದ ಒಂದು ಸಾಮರಸ್ಯವನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಆ ನ್ಯಾಯಾಲಯದ ಒಂದು ಸಾಮರಸ್ಯವನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನಾವು ನ್ಯಾಯಾಲಯದ ಒಂದು ಘನತೆ ಗೌರವಗಳನ್ನು ಎತ್ತಿಡಬೇಕು. ವಿ ಮಸ್ಟ್ ಅಸಿಸ್ಟ್ ದ ಕೋರ್ಟ್. ನ್ಯಾಯಾಲಯಕ್ಕೆ ನಾವು ಎಲ್ಲ ರೀತಿಯಲ್ಲಿ ಗೌರವವನ್ನು ಸೂಚಿಸಬೇಕು. ಆಮೇಲೆ ನ್ಯಾಯಾಲಯದ ಒಂದು ಸಾಹೇಬ್ ಆಗ್ಲೇ ಹೇಳ್ತಾ ಇದ್ರು ನಮ್ಮ ಮೇಡಮ್ ಅವರು, ಯಾಕೆಂದ್ರೆ ಈ ಒಂದು ನ್ಯಾಯ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಹಿರಿಯ ವಕೀಲರು ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ತಮ್ಮ ತಮ್ಮ ಕಲಾಪಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಹೆಜ್ಜೆಯನ್ನ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಯಾವತ್ತೂ ಕೂಡ there must be a good relationship between the bench and law. ಯಾಕಂದ್ರೆ ಸಾಹೇಬ್ ಹೇಳಿದಾಗೆ ರಥ ನಡೀತಿರ್ಬೇಕಾದ್ರೆ ಎರಡು ಚಕ್ರಗಳು ಒಂದು ರಥ ನಡಿಬೇಕಾದ್ರೆ ಅದು ಯಾವ ರೀತಿ ಮುಖ್ಯನೋ ಅದೇ ರೀತಿ ಒಂದು ನ್ಯಾಯಾಂಗ ವ್ಯವಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ಬೇಕಾದ್ರೆ ವಕೀಲರು ಮತ್ತು ನ್ಯಾಯಾಧೀಶರ ಒಂದು ಪಾತ್ರ, ಅವರ ಎರಡು ಚಕ್ರಗಳಿದ್ದಾಗೆ ಅದು ಸುಗಮವಾಗಿ ನಡ್ಕೊಂಡು ಹೋದಾಗ ಮಾತ್ರ ಒಂದು ನ್ಯಾಯ ವಿತರಣೆ ಸಮರ್ಪಕವಾಗಿ ಆ ಪಬ್ಲಿಕ್ ಲಿಟಿಗೇಷನ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಒಂದೇ ಒಂದು ನನ್ನ ಮನದಾಳದ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಮೂಹ ಇದೆಯಲ್ಲ, ವಕೀಲರ ಸಮೂಹ, ನಾವೆಲ್ಲರೂ ಕೂಡ ಖುಷಿ ಪಡುವಂತ ಒಂದು ಸಮೂಹ. ಸ್ವಾತಂತ್ರ್ಯದ ಒಂದು ಪೂರ್ವದಲ್ಲಿ ನೋಡಿ, ಈ ದೇಶವನ್ನು ಬ್ರಿಟಿಷರ ಆಳ್ವಿಕೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಲು ಸಿಂಹಪಾಲು ಯಾರು ಅಂತ ನಮ್ಮ ವಕೀಲರು. ಇವತ್ತೇನು ಮಹಾತ್ಮ ಅಂತ ಕರೀತೀವಿ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ವಲ್ಲಭಾಯ್ ಪಟೇಲ್ರಿಂದ ಹಿಡಿದು ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಬಾಲಗಂಗಾಧರ ತಿಲಕ್ರಿಂದ ಹಿಡಿದು ಇವರ ಇತಿಹಾಸಗಳನ್ನ ನೋಡಿ, ಅವರ ತ್ಯಾಗ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥ ಒಂದು ಸಿಂಹಪಾಲು ನಮ್ಮ ವಕೀಲರು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಪಾತ್ರ ಏನು? ಈ ರಾಜ್ಯದ, ಈ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಒಬ್ಬ ವಕೀಲರು ಜವಾಹರ್ಲಾಲ್ ನೆಹರು. ಈ ದೇಶದ ಪ್ರಪ್ರಥಮ ಒಬ್ಬ ರಾಷ್ಟ್ರಪತಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಈ ಅದೇ ರೀತಿ ಇನ್ನ ಮುಖ್ಯವಾಗಿ ನಾವು ನೋಡ್ಬೇಕಂದ್ರೆ, ಈ ದೇಶಕ್ಕೆ ಒಂದು ಸಂವಿಧಾನ ಬೇಕಿರ್ತಕ್ಕಂಥ ಒಂದು ಈ ಸಮಸ್ಯೆ, ಸಂವಿಧಾನ ಇಲ್ಲಂತ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಈ ಇಡೀ ಪ್ರಪಂಚಕ್ಕೆ ಭಾರತೀಯರು ಪ್ರಬುದ್ಧರು ದಡ್ಡರಂತ ಇಡೀ ವಿಶ್ವಕ್ಕೆ ಸಾರದಂತ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ವಕೀಲರು. ಇಂತಹ ಸಮಯದಿಂದ ಬಂದಿರತಕ್ಕಂಥ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯವನ್ನು ಉದಾಹರಣೆ ತೆಗೆದುಕೊಳ್ಳಿ. ಪ್ರಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ವಕೀಲರು. ಬಹುಶಃ ಈ ಅಖಂಡ ಕರ್ನಾಟಕ 22 ಮುಖ್ಯಮಂತ್ರಿಗಳನ್ನ ಕಂಡಿದೆ. ಆ 23 ಮುಖ್ಯಮಂತ್ರಿಗಳಲ್ಲಿ 17 ಜನ ವಕೀಲರೇ. ಇದು ನಮ್ಮ ಸಮೂಹದಿಂದ ಬೆಳೆದು ನಮ್ಮ ಸಮೂಹ ಬೆಳೆದು ಬಂದಂತ ಒಂದು ರೀತಿ. ಅದಕ್ಕೆ ಯಾವತ್ತೂ ನಾನು ಕೊನೆಯದಾಗಿ ತಮ್ಮೆಲ್ಲರೂ ಹೇಳ್ತಕ್ಕಂಥದ್ದು, ನಮ್ಮ ವೃತ್ತಿ ಬಗ್ಗೆ ನಮಗೆ ಗೌರವ ಇರಲಿ. ನಮ್ಮ ವೃತ್ತಿಯನ್ನ ಪ್ರಾಮಾಣಿಕವಾಗಿ ಮಾಡೋಣ. ಯಾವತ್ತೂ ನಮ್ಮ ವೃತ್ತಿಯನ್ನ ಹಿತಾಸಕ್ತಿ, ಯಾವ ಕಕ್ಷಿದಾರ ಹಿತಾಸಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ ನಮ್ಮ ವೃತ್ತಿಗೆ ನಾವು ಕೊಟ್ಟಂತ ಒಂದು ನಿಜವಾದಂತಹ ಒಂದು ಗೌರವ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ನಮನಗಳನ್ನು ತಿಳಿಸಿ, ಎಲ್ಲಾ ನನ್ನ ವಕೀಲ ಮಿತ್ರರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.